ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಭೀಷ್ಮರ ವಧೆ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಎರಡೂ ಪಕ್ಷದ ಸೈನಿಕರು ಕೂಡ ತುಂಬ ತೀವ್ರವಾದಂತಹ ಯುದ್ಧ ಮಾಡ್ತಾ ಇದ್ದಾರೆ. ಅರ್ಜುನ ಶಿಖಂಡಿಯನ್ನ ಮುಂದಿಟ್ಕೊಂಡು ಭೀಷ್ಮರ ಮುಂದೆ ಬಂದೇ ಬಿಡ್ತಾನೆ. ಯಾರ್ಯಾರ ಜೊತೆ ಅವ್ರು ಹೋರಾಡಬೇಕೋ ಅವ್ರವ್ರನ್ನ ಅವರೇ ಆರಿಸ್ಕೊಂಡು ಸಾತ್ಯಕಿಯ ಜೊತೆ, ಅಶ್ವತ್ಥಾಮ, ಅಭಿಮನ್ಯು, ದುರ್ಯೋಧನನ ಜೊತೆ, ಯುಧಿಷ್ಠಿರ, ರಾಜ ಶಲ್ಯನ ಜೊತೆ ಈ ರೀತಿ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಭಯಾನಕವಾದಂಥ ಹೋರಾಟದಲ್ಲಿ ಎರಡೂ ಸೈನ್ಯದವರು ಕೂಡ ಆ ಕಡೆ ಈ ಕಡೆ ಓಡ್ತಾ ಇರೋದ್ರಿಂದ ಪೃಥ್ವಿ ಎಲ್ಲ ಅಲುಗಾಡ್ತಾ ಇದೆ. ಮತ್ತೆ ಭೀಷಣವಾದಂತಹ ಶಬ್ದ ಎಲ್ಲ ಕಡೆನೂ ಮೊಳಗುತ್ತಾ ಇದೆ. ರಥಿಗಳ ಜೊತೆ ಹೊಡೆದಾಡ್ತಾ ಇದ್ದಾರೆ, ಕುದುರೆ ಸವಾರರ ಜೊತೆ ಹೊಡೆದಾಡ್ತಾ ಇದ್ದಾರೆ, ಗಜಾರೋಹಿಗಳ ಜೊತೆ ಹೊಡೆದಾಡ್ತಾ ಇದ್ದಾರೆ, ಮತ್ತೆ ಪದಾದಿಗಳ ಜೊತೆ ಹೋರಾಡ್ತಾ ಇದ್ದಾರೆ. ಎರಡೂ ಪಕ್ಷದವರು ವಿಜಯಕ್ಕೋಸ್ಕರ ತಾಳ್ಮೆಯನ್ನ ಕಳ್ಕೊಂಡಿದ್ರು. ಅಂದ್ರೆ ನಾವೇ ಗೆಲ್ಲಬೇಕು ಅಂತ ಅವರು ತಾಳ್ಮೆನೇ ಇಲ್ಲ ಅವ್ರಿಗೆ. ಒಬ್ರಿಗೊಬ್ರು ಹೆಂಗಂದ್ರೆ ಹಂಗೆ ಹೊಡೆದಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಒಬ್ರು ಇನ್ನೊಬ್ಬರನ್ನ ನಾಶ ಮಾಡೋದಕ್ಕೆ ಬಹಳ ಜೋರಾಗಿ ಹೊಡೆದಾಡ್ತಾ ಇದ್ದಾರೆ. ಸಂಜಯ ಹೇಳ್ತಾನೆ, ರಾಜನೇ, ಈಗ ಮಹಾಪರಾಕ್ರಮಿಯಾದಂತಹ ಅಭಿಮನ್ಯು ಸೈನ್ಯದ ಸಹಿತ ನಿಮ್ಮ ಮಗ ದುರ್ಯೋಧನನ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ದುರ್ಯೋಧನ ಕೋಪ ಮಾಡಿಕೊಂಡು 9 ಬಾಣಗಳಿಂದ ಅಭಿಮನ್ಯುವಿನ ಎದೆಗೆ ಹೊಡಿತಾನೆ. ಮತ್ತು ಅವನ ಮೇಲೆ 3 ಬಾಣಗಳನ್ನ ಬಿಡ್ತಾನೆ. ಆಗ ಅಭಿಮನ್ಯುಗೂ ಕೂಡ ಬಹಳ ಕೋಪ ಬರುತ್ತೆ. ಅವನು ರೋಷದಿಂದ ಅವನ ಮೇಲೆ ಒಂದು ಭಯಂಕರವಾದಂತಹ ಶಕ್ತಿಯನ್ನ ಬಿಡ್ತಾನೆ. ಅದು ಬರ್ತಾ ಇರೋದನ್ನ ನೋಡಿ ನಿಮ್ಮ ಮಗ ಒಂದು ಬಾಣದಿಂದ ಅದನ್ನ 2 ತುಂಡುಗಳನ್ನಾಗಿ ಮಾಡ್ತಾನೆ. ಇದನ್ನ ನೋಡಿ ಅಭಿಮನ್ಯು ಅವನ ಎದೆ ಮತ್ತೆ ಭುಜಗಳಿಗೆ 3 ಬಾಣಗಳನ್ನ ಹೊಡಿತಾನೆ. ಆಮೇಲೆ ಅವನು 10 ಬಾಣಗಳಿಂದ ಮತ್ತೆ ಅವನ ಎದೆಗೆ ಹೊಡಿತಾನೆ. ದುರ್ಯೋಧನ ಮತ್ತೆ ಅಭಿಮನ್ಯುವಿನ ಈ ಯುದ್ಧ ಇದೆಯಲ್ಲ, ಇದು ಬಹಳ ಭಯಂಕರವಾಗಿತ್ತು ಮತ್ತೆ ವಿಚಿತ್ರವಾಗಿತ್ತು. ಅದನ್ನ ನೋಡಿ ಎಲ್ಲ ರಾಜರು ಕೂಡ ಅವರನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅಶ್ವತ್ಥಾಮ ಸಾತ್ಯಕಿಯ ಮೇಲೆ 9 ಬಾಣಗಳನ್ನು ಬಿಟ್ಟು ಆಮೇಲೆ 30 ಬಾಣಗಳಿಂದ ಎದೆ ಮತ್ತೆ ಭುಜಗಳನ್ನ ಗಾಯಗೊಳಿಸ್ತಾನೆ. ಈ ರೀತಿ ಅತ್ಯಂತ ಬಾಣವಿದ್ದನಾಗಿ ಯಶಸ್ವಿ ಸಾತ್ಯಕಿ ಅಶ್ವತ್ಥಾಮನ ಮೇಲೆ 3 ಬಾಣಗಳನ್ನ ಬಿಡ್ತಾನೆ. ಮಹಾರಥಿ ಪೌರವ ಇದನಲ್ಲ, ಅವನು ಧನುರ್ಧರನಾದಂಥ ದೃಷ್ಟಕೇತುವಿಗೆ ಬಾಣಗಳಿಂದ ಹೊಡೆದು ಬಹಳ ಗಾಯಗೊಳಿಸ್ತಾನೆ. ಮತ್ತೆ ದೃಷ್ಟಕೇತುವು ಕೂಡ 30 ಬಾಣಗಳಿಂದ ಕೌರವನಿಗೆ ಹೊಡಿತಾನೆ. ಆಮೇಲೆ ಇಬ್ಬರ ಧನಸ್ಸುಗಳನ್ನು ಕತ್ತರಿಸ್ತಾರೆ. ಮತ್ತೆ ಒಬ್ರು ಇನ್ನೊಬ್ಬರ ಕುದುರೆಗಳನ್ನ ಕೊಂದು ಇಬ್ಬರೂ ಕೂಡ ರಥಹೀನರಾಗಿ ಕತ್ತಿಗಳಿಂದ ಹೊಡೆದಾಡ್ತಾರೆ. ಇಬ್ರು ಕೂಡ ಖಡ್ಗಮೃಗದ ಚರ್ಮದ ಗುರಾಣಿ ಮತ್ತೆ ಹೊಳಿತಾ ಇರುವಂತ ಕತ್ತಿಗಳನ್ನ ತಗೊಳ್ತಾರೆ. ಮತ್ತೆ ಒಬ್ರು ಇನ್ನೊಬ್ಬರ ಮುಂದೆ ಒಂದು ವಿಧವಾದಂತ ಪಟ್ಟುಗಳಿರುತ್ತಲ್ಲ, ಅಂದ್ರೆ ಅವರು ಕತ್ತಿ ವರಸೆ ಮಾಡುವಂತ ಒಂದು ವಿಧಾನ, ಅದೆಲ್ಲ ಚೇಂಜ್ ಮಾಡ್ತಾ ಅವರನ್ನ ಯುದ್ಧಕ್ಕೆ ಕರೀತಾರೆ. ಪೌರವ ಬಹಳ ರೋಷದಿಂದ ದೃಷ್ಟಕೇತುವಿನ ಹಣೆಯ ಮೇಲೆ ಪ್ರಹಾರ ಮಾಡ್ತಾನೆ. ಮತ್ತೆ ದೃಷ್ಟಕೇತು ತನ್ನ ಚೂಪಾದ ಕತ್ತಿಯಿಂದ ಪೌರವನನ್ನ ಗಾಯಗೊಳಿಸ್ತಾನೆ. ಈ ರೀತಿ ಒಬ್ರು ಇನ್ನೊಬ್ಬರ ವೇಗದಿಂದ ಅವರು ಬಂದು ವೇಗವಾಗಿ ಆಕ್ರಮಣ ಮಾಡದ ಕಾರಣದಿಂದ ಅವರು ಭೂಮಿ ಮೇಲೆ ಬೀಳ್ತಾರೆ. ಇದೇ ಸಮಯಕ್ಕೆ ನಿಮ್ಮ ಮಗ ಜಯತ್ಸೇನ ಪೌರವನನ್ನ ಮತ್ತೆ ಮಾದ್ರಿ ನಂದನನಾದಂತಹ ಸಹದೇವ ದೃಷ್ಟಕೇತುವನ್ನ ರಥದಲ್ಲಿ ಹಾಕೊಂಡು ಯುದ್ಧ ಕ್ಷೇತ್ರದಿಂದ ಹೊರಗಡೆ ಕರ್ಕೊಂಡು ಹೋದ್ರು ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಸಂಜಯ, ನಿಮ್ಮ ಮಗ ಇದನಲ್ಲ, ಅವನು ಜಯತ್ಸೇನ ಪೌರವನನ್ನ ಮತ್ತೆ ಮಾದ್ರಿಯ ಮಗ ಸಹದೇವ ಇದನಲ್ಲ, ಅವನು ದೃಷ್ಟಕೇತುವನ್ನ ರಥದಲ್ಲಿ ಹಾಕೊಂಡು ಯುದ್ಧ ಕ್ಷೇತ್ರದಿಂದ ಹೊರಗಡೆ ಕರ್ಕೊಂಡು ಹೋದ್ರು ಅಂತ. ಇನ್ನೊಂದು ಕಡೆ ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನ ಧನಸ್ಸನ್ನ ಕತ್ತರಿಸಿ ಅವನಿಗೆ 50 ಬಾಣಗಳನ್ನ ಹೊಡಿತಾರೆ. ಆಗ ಶತ್ರುದಮನನಾದಂತಹ ದೃಷ್ಟದ್ಯುಮ್ನ ಇನ್ನೊಂದು ಧನಸ್ಸನ್ನ ತಗೊಂಡು ಆಚಾರ್ಯರು ನೋಡ್ತಾ ಇದ್ದ ಹಾಗೇನೆ ಬಾಣಗಳ ಮಳೆಯನ್ನ ಸುರಿಸ್ತಾನೆ. ಆದ್ರೆ ಮಹಾರಥಿ ದ್ರೋಣರು ತಮ್ಮ ಬಾಣಗಳ ಮಳೆಯಿಂದ ಅವುಗಳನ್ನ ಕತ್ತರಿಸಿ ದೃಷ್ಟದ್ಯುಮ್ನನ ಮೇಲೆ 5 ಬಾಣಗಳನ್ನ ಬಿಡ್ತಾರೆ. ಆಗ ದೃಷ್ಟದ್ಯುಮ್ನ ಕೋಪ ಮಾಡಿಕೊಂಡು ಆಚಾರ್ಯರ ಮೇಲೆ ಒಂದು ಗದೆಯನ್ನ ಬಿಡ್ತಾನೆ. ಅದನ್ನ ಆಚಾರ್ಯರು 50 ಬಾಣಗಳನ್ನ ಬಿಟ್ಟು ಅದನ್ನ ಮಧ್ಯದಲ್ಲೇ ಬೀಳಿಸ್ತಾರೆ. ಇದನ್ನ ನೋಡಿ ದೃಷ್ಟದ್ಯುಮ್ನ ಒಂದು ಶಕ್ತಿಯನ್ನ ಎಸಿತಾನೆ. ಅದನ್ನ ದ್ರೋಣಾಚಾರ್ಯರು 9 ಬಾಣಗಳಿಂದ ಕತ್ತರಿಸ್ತಾರೆ. ಆಮೇಲೆ ಸಂಗ್ರಾಮ ಭೂಮಿಯಲ್ಲಿ ದೃಷ್ಟದ್ಯುಮ್ನನ ಹಲ್ಲನ್ನ ಕಡಿಯೋ ಹಾಗೆ ಮಾಡ್ತಾರೆ. ಅಂದ್ರೆ ಅವನಿಗೆ ತೊಂದರೆ ಆಗಬೇಕು ಆ ರೀತಿ ಮಾಡ್ತಾರೆ, ಅವನಿಗೆ ಕೋಪ ಬರ್ಬೇಕು ಆ ರೀತಿ ಮಾಡ್ತಾರೆ. ಈ ರೀತಿ ದ್ರೋಣ ಮತ್ತೆ ದೃಷ್ಟದ್ಯುಮ್ನನ ನಡುವೆ ಬಹಳ ಭೀಷಣವಾದ ಮತ್ತೆ ಘೋರವಾದಂತಹ ಯುದ್ಧ ನಡೀತು ಅಂತನ್ಬಿಟ್ಟು
ವಿವರಣೆಯನ್ನು ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.